ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಅಭಿ. ಮೂಲತಃ ಚಿತ್ರದುರ್ಗದವನು. ನೋಡಕ್ಕೆ ಸ್ವಲ್ಪ ಸ್ಲಿಮ್ ಆಗಿದ್ದರು. ಎಲ್ಲರೂ ನನ್ನನ್ನು ಸ್ಮಾರ್ಟ್ ಅಂಡ್ ಡ್ಯಾಶಿಂಗ್ ಅಂತಾನೇ ಕರೆಯುತ್ತಿದ್ದರು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಮರೆಯಲಾಗದ ಘಟನೆ ಇರುತ್ತದೆ. ನನ್ನ ಜೀವನದ ಆ ಒಂದು ತಿರುವು ಶುರುವಾಗಿದ್ದು 2 ವರ್ಷಗಳ ಹಿಂದೆ. ಆಗ ತಾನೇ ಕೆಲಸದ ಟ್ರೈನಿಂಗ್ಗಾಗಿ ಬೆಂಗಳೂರಿಗೆ ಬಂದಿದ್ದೆ. ಕೇವಲ 2 ತಿಂಗಳ ಮಟ್ಟಿಗೆ ಬೆಂಗಳೂರಿನ ಒಂದು ಪಿಜಿಯಲ್ಲಿ ವಾಸ್ತವ್ಯ ಹೂಡಿದ್ದೆ. ಆ ಪಿಜಿಯ ಮಾಲಿಕಿ ಹೆಸರು ಕಾವ್ಯ. ನೋಡಲು ಬಹಳ ಸುಂದರವಾಗಿದ್ದ ಆಕೆಯನ್ನು ನಾನು ಮೊದಲ ದಿನವೇ ಅತ್ತಿಗೆ ಅಂತ ಕರೆಯಲು ಶುರು ಮಾಡಿದೆ. ಅದಕ್ಕೆ ಕಾರಣ ಅವಳ ಗಂಡನನ್ನೋಡಿದಾಗ ಗೌರವದಿಂದ ಅಣ್ಣ ಎಂದು ಕರೆದಿದ್ದೆ. ಕಾವ್ಯ ಅತ್ತಿಗೆ ನೋಡಲು ತುಂಬಾ ಆಕರ್ಷಕವಾಗಿದ್ದರು. ಅವರ ಕಣ್ಣಿನಲ್ಲಿ ಯಾವಾಗಲೂ ಒಂದು ರೀತಿಯ ಬೇಸರ ಎದ್ದು ಕಾಣುತ್ತಿತ್ತು. ನಾನು ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬರುವುದು ಸ್ವಲ್ಪ ತಡವಾಗುತ್ತಿತ್ತು. ಒಂದು ದಿನ ರಾತ್ರಿ ಪಿಜಿಯಲ್ಲಿ ಯಾವುದೋ ವಿಚಿತ್ರ ಶಬ್ದಗಳು ಕೇಳಿಸಿದವು. ಜಗಳ ಆಡುತ್ತಿರುವ ದನಿ ಅದು. ಕಿವಿಗೊಟ್ಟು ಕೇಳಿದಾಗ ಕಾವ್ಯ ಅತ್ತಿಗೆಯ ಗಂಡ ಯಾವುದೋ ವಿಷಯಕ್ಕೆ ಅವರ ಮೇಲೆ ತುಂಬಾನೇ ಕೋಪ ಮಾಡಿಕೊಳ್ಳುತ್ತಿದ್ದರು. ಆಕೆ ಅಳುತ್ತಿರುವುದು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮನಸ್ಸಿಗೆ ತುಂಬಾನೇ ಕಷ್ಟವಾಯಿತು. ಅಷ್ಟು ಸುಂದರವಾದ ಹೆಣ್ಣು ಮಗಳು ಯಾಕೆ ದಿನವೂ ಈ ರೀತಿ ನೋವು ಅನುಭವಿಸುತ್ತಿದ್ದಾರೆ ಎಂಬ ಪ್ರಶ್ನೆ ನನ್ನನ್ನು ಕಾಡತೊಡಗಿತು. ಆದರೆ ಮರುದಿನ ಬೆಳಿಗ್ಗೆ ಕಾವ್ಯ ಅತ್ತಿಗೆಯನ್ನು ನೋಡಿದಾಗ ನನ್ನ ಮನಸ್ಸು ಸ್ವಲ್ಪ ಚಂಚಲವಾಯಿತು. ಅವರ ಆಕರ್ಷಕ ರೂಪ ನನ್ನನ್ನು ಎಲ್ಲೋ ಸೆಳೆಯುತ್ತಿತ್ತು. ಒಂದು ಸಣ್ಣ ವಯಸ್ಸಿನ ಹುಡುಗನಾಗಿ ನನ್ನ ಆಸೆಗಳನ್ನು ಹತ್ತಿಕ್ಕಲು ಆಗಲಿಲ್ಲ. ಒಮ್ಮೆ ಹೊರಗೆ ಹೋದಾಗ ಕಾವ್ಯ ಅತ್ತಿಗೆಯ ಹೆಸರನ್ನೇ ಹೊಂದಿದ್ದ ಮತ್ತೊಬ್ಬ ಹುಡುಗಿಯನ್ನು ಭೇಟಿಯಾದೆ. ಹಣದ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿದರು. ಆ ಹೆಸರಿನ ಮೇಲಿದ್ದ ಮೋಹಕ್ಕೆ ನಾನು ಒಪ್ಪಿಕೊಂಡೆ. ಆದರೆ ಆ ಕ್ಷಣದಲ್ಲೂ ನನ್ನ ಕಣ್ಣ ಮುಂದೆ ಬರುತ್ತಿದ್ದದ್ದು ಪಿಜಿ ಮಾಲಿಕಿ ಕಾವ್ಯ ಅತ್ತಿಗೆ ಮಾತ್ರ. ಇದರಿಂದ ಅವರ ಮೇಲಿದ್ದ ನನ್ನ ಆಕರ್ಷಣೆ ಮತ್ತು ಕುತೂಹಲ ಇನ್ನೂ ಹೆಚ್ಚಾಯಿತು. ಮರುದಿನ ಬೆಳಿಗ್ಗೆ ಅತ್ತಿಗೆ ಬಟ್ಟೆ ಒಗೆಯುತ್ತಿದ್ದರು. ಅವರ ಆ ಭಂಗಿಯನ್ನು ನೋಡುತ್ತಾ ನಾನು ಮಾತು ಶುರು ಮಾಡಿದೆ. ಅತ್ತಿಗೆ, ನೆನ್ನೆ ರಾತ್ರಿ ನಿಮ್ಮ ಮನೆಯಲ್ಲಿ ಜಗಳ ನಡೆಯುತ್ತಿತ್ತಾ? ನಿಮ್ಮ ಅಳು ಕೇಳಿಸಿತು ಎಂದೆ. ಆಕೆ ಒಮ್ಮೆಲೆ ಗಾಬರಿಯಾಗಿ ಸುಮ್ಮನಾಗಿಬಿಟ್ಟರು. ಅದಾದ್ಮೇಲೆ ಅತ್ತಿಗೆ ನನ್ನ ಜೊತೆ ಮಾತನಾಡುವುದನ್ನೇ ಬಿಟ್ಟುಬಿಟ್ಟರು. ಅದೊಂದು ಭಾನುವಾರ. ಪಿಜಿಯಲ್ಲಿ ನಾನು ಒಬ್ಬನೇ ಇದ್ದೆ. ಮಧ್ಯಾಹ್ನದ ಹೊತ್ತು ಹಾಗೆಯೇ ಸುಸ್ತಾಗಿ ನಿದ್ದೆಗೆ ಜಾರಿದ್ದೆ. ಅರೆನಿದ್ದೆಯಲ್ಲಿದ್ದಾಗ ಯಾರೋ ನನ್ನ ಪಕ್ಕದಲ್ಲಿ ಕುಳಿತಂತೆ ನನ್ನನ್ನು ಪ್ರೀತಿಯಿಂದ ಸವರುತ್ತಿರುವಂತೆ ಭಾಸವಾಯಿತು. ಕಣ್ಣು ಬಿಟ್ಟು ನೋಡಿದರೆ ಸಾಕ್ಷಾತ್ ಕಾವ್ಯ ಅತ್ತಿಗೆ. ನನಗೆ ಆಶ್ಚರ್ಯವಾಯಿತು. ನಾನು ನಿದ್ದೆ ಮಾಡುತ್ತಿದ್ದೇನೆ ಎಂದು ಭಾವಿಸಿ ಅವರು ನನ್ನ ಹತ್ತಿರ ಬಂದಿದ್ದರು. ನಾನು ಏನೂ ತಿಳಿಯದವನಂತೆ ಸುಮ್ಮನೆ ನಿದ್ದೆಯ ನಾಟಕ ಮಾಡಿದೆ. ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ಹಂಬಲವಿತ್ತು. ಕೊನೆಗೆ ಡೋರ್ ಬೆಲ್ ಸದ್ದಾದಾಗ ಅವರು ಬೇಗನೆ ಎದ್ದು ಸರಿಹೋಗಿ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ನಾನು ಅವರ ಬಳಿ ಹೋಗಿ ಯಾಕೆ ಹೀಗೆ ಮಾಡಿದಿರಿ ಎಂದು ಕೇಳಿದಾಗ ಅವರು ಅಳಲು ಶುರು ಮಾಡಿದರು. ಅವರ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡಿದಾಗ ಕಾವ್ಯ ಅತ್ತಿಗೆ ಒಂದು ದೊಡ್ಡ ಸತ್ಯವನ್ನು ಬಿಚ್ಚಿಟ್ಟರು. ಅಭಿ, ನಮ್ಮ ಮದುವೆಯಾಗಿ 1 ವರ್ಷಕ್ಕೆ ನನ್ನ ಗಂಡನಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಆ ಅಪಘಾತದಲ್ಲಿ ಅವರು ತಮ್ಮ ಪುರುಷತ್ವವನ್ನು ಕಳೆದುಕೊಂಡರು. ಇದು ಈವರೆಗೂ ಯಾರಿಗೂ ಗೊತ್ತಿಲ್ಲ. ಮನೆಯವರು ಮಕ್ಕಳ ಬಗ್ಗೆ ಕೇಳಿದಾಗಲೆಲ್ಲ ಜಗಳವಾಗುತ್ತದೆ. ಈಗ ಅತ್ತೆ ಮಾವ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಮಗು ಆಗದಿದ್ದರೆ ಡೈವೋರ್ಸ್ ಕೊಡಿಸಿ ನನ್ನನ್ನು ಮನೆಗೆ ಕಳಿಸುವುದಾಗಿ ಹೇಳುತ್ತಿದ್ದಾರೆ. ನಿನ್ನನ್ನು ನೋಡಿದಾಗ ನನಗೆ ನನ್ನ ಸಂಸಾರ ಉಳಿಸಿಕೊಳ್ಳುವ ಒಂದು ಭರವಸೆ ಮೂಡಿತು ಎಂದು ಗದ್ಗದಿತರಾದರು. ಆಕೆಯ ಕಷ್ಟ ಕೇಳಿ ನನ್ನ ಮನಸ್ಸು ಕರಗಿತು. ಮರುದಿನ ಅವರ ಗಂಡ ಕೆಲಸಕ್ಕೆ ಹೋದ ಮೇಲೆ ನಾನು ಕಾವ್ಯ ಅತ್ತಿಗೆಯ ಬಳಿ ಹೋದೆ. ಅವರಿಗೂ ಅದೇ ಅಪೇಕ್ಷೆಯಿತ್ತು. ಅಂದು ನಾವಿಬ್ಬರೂ ಒಬ್ಬರಿಗೊಬ್ಬರು ಒಂದಾದೆವು. ನಮ್ಮ ನಡುವೆ ನಡೆದ ಆ ಕ್ಷಣಗಳು ಕೇವಲ ದೈಹಿಕ ಆಕರ್ಷಣೆಯಾಗಿರಲಿಲ್ಲ. ಅದು ಅವರ ಸಂಸಾರವನ್ನು ಉಳಿಸುವ ಒಂದು ಪ್ರಯತ್ನವಾಗಿತ್ತು. ಮುಂದಿನ 2 ತಿಂಗಳು ನಾನು ಆ ಪಿಜಿಯಲ್ಲಿದ್ದಷ್ಟು ದಿನ ನಮ್ಮ ಸಂಬಂಧ ಮುಂದುವರಿಯಿತು. ನನ್ನ ಟ್ರೈನಿಂಗ್ ಮುಗಿದು ನಾನು ಊರಿಗೆ ಬಂದೆ. ಕೆಲವೇ ದಿನಗಳಲ್ಲಿ ಕಾವ್ಯ ಅತ್ತಿಗೆ ಫೋನ್ ಮಾಡಿ, ಅಭಿ, ನಾನು ಅಮ್ಮನಾಗುತ್ತಿದ್ದೇನೆ. ಮನೆಯಲ್ಲಿ ಎಲ್ಲರೂ ಈಗ ಖುಷಿಯಾಗಿದ್ದಾರೆ. ಇದೆಲ್ಲ ನಿನ್ನಿಂದಲೇ ಸಾಧ್ಯವಾಯಿತು ಎಂದು ಹೇಳಿದಾಗ
ನನ್ನ ಕಣ್ಣಲ್ಲಿ ನೀರು ಬಂತು. ಇಂದು ನನಗೂ ಮದುವೆಯಾಗಿ ನನ್ನದೇ ಆದ ಸುಂದರ ಸಂಸಾರವಿದೆ. ಆದರೆ ಕಾವ್ಯ ಅತ್ತಿಗೆಯ ಆ ರಹಸ್ಯ ಇಂದಿಗೂ ನನ್ನ ಮತ್ತು ಅವರ ನಡುವೆ ಮಾತ್ರ ಉಳಿದಿದೆ. ಸ್ನೇಹಿತರೆ, ಈ ಕಥೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ನೈಜ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.